ನೋಡಿ ಕ್ವಶನ್ನು, 3 types ಆಫ್ ಫರ್ಟಿಲೈಸರ್ಸ್ ಆರ್ ಯೂಸ್ಡ್ ಆನ್ ದ 3 groups ಆಫ್ ಪ್ಲಾಂಟ್ಸ್ ಫಾರ್ 5 weeks. ಅಂದರೆ ಇಲ್ಲಿ ಫರ್ಟಿಲೈಸರ್ಸು 3 ಇದೆ, ಅದು 3 ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ಗೆ ಏನು ಅಪ್ಲೈ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ವಿ ವಾಂಟ್ ಟು ಚೆಕ್ ದೆರ್ ಇಸ್ ಎ ಡಿಫ್ರೆನ್ಸ್ ಇನ್ ದ ಮೀನ್ ಗ್ರೋತ್ ಆಫ್ ಏಜ್ ಗ್ರೂಪ್. ಅಂದರೆ ಈ ಫರ್ಟಿಲೈಸರ್ 1 ಮತ್ತು ಫರ್ಟಿಲೈಸರ್ 2, ಫರ್ಟಿಲೈಸರ್ 3ಇಂದ ಈ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ ಇದೆಯಲ್ಲ, ಅದ್ರದ್ದು ಮೀನ್ ಗ್ರೋತ್ ಏನಾದರೂ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ. ಗೊತ್ತಾಗ್ತಿದೆಯಲ್ವಾ? ಇದು ನೋಡಿ, ಇದು ಗ್ರೋತ್ ವ್ಯಾಲ್ಯೂಸು. ಇದು ಫರ್ಟಿಲೈಸರ್ 1ಇಂದ ಗ್ರೂಪ್ 1 ಆಫ್ ಪ್ಲ್ಯಾಂಟ್ಗೆ, ಇದು ಫರ್ಟಿಲೈಸರ್ 2ಇಂದ ಗ್ರೂಪ್ 2 ಆಫ್ ಪ್ಲ್ಯಾಂಟ್ಗೆ, ಇದು ಫರ್ಟಿಲೈಸರ್ 3 ಗ್ರೂಪ್ 3 ಆಫ್ ಪ್ಲ್ಯಾಂಟ್ಗೆ. ಗೊತ್ತಾಗ್ತಿದೆಯಲ್ವಾ? ಯೂಸಿಂಗ್ ದ ಡೇಟಾ ಗಿವನ್ ಬಿಲೋ ಅಪ್ಲೈ ಎ ಒನ್ ವೇ ಅನೋವಾ ಟೆಸ್ಟ್ ಅಟ್ 5% ಲೆವೆಲ್ ಸಿಗ್ನಿಫಿಕೆಂಟ್. ಇಲ್ಲೇನು ಮಾಡಬೇಕು, 3 ಗ್ರೂಪ್ಸ್ನ ನಾವು ಕಂಪೇರ್ ಮಾಡಬೇಕು ಯೂಸಿಂಗ್ ಅನೋವಾ ಟೆಸ್ಟ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡ್ಕೊಳ್ಳಿ, ಇಲ್ಲಿ ಕ್ವಶನಲ್ಲಿ ಏನಂದರೆ ಫರ್ಟಿಲೈಸರ್ 1, 2, 3 ಗ್ರೂಪ್ಸ್ ಆಫ್ ಪ್ಲ್ಯಾಂಟ್ಸ್ಗೆ ಹಾಕಿ ಗ್ರೋತ್ ವ್ಯಾಲ್ಯೂನ ಹಾಕಿದ್ದಾರೆ. ಈಗ ಮೀನ್ ಗ್ರೋತು ಕಂಪೇರ್ ಮಾಡಬೇಕು. ಇಲ್ಲಿ ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಈ ಥರ ಬರ್ಕೊಳ್ಳಿ, ನಲ್ ಹೈಪಾಥಿಸಸ್ಸು μ1 = μ2 = μ3. ಜ್ಞಾಪಕ ಇಟ್ಕೊಳ್ಳಿ. 3 ಗ್ರೂಪ್ಸ್ಗೆ ಅಥವಾ 2 or 3 ಅಂದರೆ ಮೋರ್ ದ್ಯಾನ್ 2 ಗ್ರೂಪ್ಸ್ ಏನಾದರೂ ಇದ್ದರೆ ನಾವು ಅನೋವಾ ಯೂಸ್ ಮಾಡ್ತೀವಿ. 2 ಗ್ರೂಪ್ ಇದ್ದರೆ ಟಿ ಟೆಸ್ಟಲ್ಲಿ ಕಂಪೇರ್ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವಾ? ಈಗ H0 ಬರ್ದಾದ್ಮೇಲೆ ಏನು ಮಾಡಿ, ಫಸ್ಟು F1 ಅಂತ ಇದನ್ನ ಡಿನೋಟ್ ಮಾಡ್ಕೊಳ್ಳೋಣ. F1 ಬಂದು 6, 8, 4, 5, 3, 4. F2 ಬಂದು 8, 12, 9, 11, 6, 8. F3 ಬಂದು 13, 9, 11, 8, 7, 12. ನೋಡಿ, ಇದು ಒಂದು ಸಮ್ ಮಾಡ್ಕೊಳ್ಳಿ. ಇದನ್ನ 6, 8, 4, 5 + 3 + 4 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. 6 ಆನ್ ಮಾಡ್ಕೊಳ್ಳೋಣ. 6 + 8 + 4 + 5 + 3 + 4 ಎಷ್ಟು ಬರುತ್ತೆ ಸಮ್? ಇದು 30 ಬರುತ್ತೆ. ಇದು T1. ಈಗ ಇದನ್ನ ಸಮ್ ಮಾಡ್ಕೊಳ್ಳಿ. 8 + 12 + 9, 8 + 12 + 9 + 11 + 6 + 8, ಇದು 54 ಬರುತ್ತೆ. ಆಮೇಲೆ ಇದನ್ನ ಆ್ಯಡ್ ಮಾಡಿಬಿಡಿ. 13 + 9 + 11 + 8, 13 + 9 + 11 + 8 + 7 + 12, ಇದು 60 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ F1, F2, F3 ಆದಮೇಲೆ ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್ ಅಂತ ಬರ್ಕೊಳ್ಳಿ. ಆದರೆ ಇದ್ರ ಕೆಳಗಡೆ ಬರೀರಿ ನೀವು, ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್. ಇಲ್ಲಿ ನೋಡಿ, ಇಲ್ಲೇನು ಮಾಡಬೇಕಂದ್ರೆ ಸ್ಕ್ವೇರ್ಸ್ಗೆ ಸೇಮು ಫರ್ಟಿಲೈಸರ್ 1, ಫರ್ಟಿಲೈಸರ್ 2, ಫರ್ಟಿಲೈಸರ್ 3 ಬರ್ಕೊಳ್ಳಿ. ಆಮೇಲೆ 6ಗೆ ಸ್ಕ್ವೇರ್ ಎಷ್ಟು? 36, 64, 4 ಸ್ಕ್ವೇರ್ ಅಂದರೆ 16, 5 ಸ್ಕ್ವೇರ್ ಅಂದರೆ 25, 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16. ಇದು 64, 144, 81, 121, 36, 64. ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ 169, 81, 121, 64, 49, 144. ಆಮೇಲೆ ಇದನ್ನ ಆ್ಯಡ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? 36 + 64 100 ಆಗುತ್ತೆ. ನೋಡಿ, ಆ್ಯಡ್ ಮಾಡ್ಕೊಳ್ಳಿ. 36 + 64 64 + 16 + 25 + 9 + 16. ಇದು ಸ್ಕ್ವೇರ್ಸ್ದು ಸಮ್ ಎಷ್ಟಾಗುತ್ತೆ? 166. ಆಮೇಲೆ ಈ ಗ್ರೂಪ್ದು ಸ್ಕ್ವೇರ್ಸ್ದು ಸಮ್ ಮಾಡಿದ್ರೆ 64 + 144 + 81 + 121 + 36 + 64, 510 ಬರುತ್ತೆ. ನೆಕ್ಸ್ಟ್ ಇದನ್ನ ಸಮ್ ಮಾಡಿ. 169
ಎ ಸಿ ಹೊಡೆದ್ಬಿಟ್ಟು 169 ಪ್ಲಸ್ 81 ಪ್ಲಸ್ 121 ಪ್ಲಸ್ 64 ಪ್ಲಸ್ 49 ಪ್ಲಸ್ 144 628 ಬರುತ್ತೆ ನೋಡಿ. ಈಗ ಇದಾದ ತಕ್ಷಣ ನೀವೇನು ಮಾಡಬೇಕು, ದ ಸ್ಕ್ವೇರ್ಸ್ ಆರ್, ಈಗ ವಿ ಹ್ಯಾವ್ ಅಂತ ಬರ್ಕೊಳ್ಳಿ, ಬೇಸಿಕ್ ಡೇಟಾನ ಬರ್ಕೋಬಿಡಿ. ಇದ್ರ ಕೆಳಗಡೆ ನೋಡಿ, ಫಸ್ಟ್ ಇದು ಬರಿಬೇಕು, ಇದ್ರ ಕೆಳಗಡೆ ಇದು ಬರಿಬೇಕು, ಆಮೇಲೆ ವಿ ಹ್ಯಾವ್ ಅಂತ ಬರಿಬೇಕು. ನೋಡಿ ವಿ ಹ್ಯಾವ್ N1 ಎಷ್ಟು, N1 ಎಷ್ಟು ನೋಡಿ. ಈಗ ನೋಡಿ ಇಲ್ಲಿ N1 ಬಂದು ಎಷ್ಟಿದೆ, 1 2 3 4 5 6. N1 6 ಇದೆ, N2 6 ಇದೆ, N3 6 ಇದೆ. N ಅಂದರೆ N1 ಪ್ಲಸ್ N2 ಪ್ಲಸ್ N3 ಅಂದರೆ 18 ಆಗುತ್ತೆ. ಕೆ ಅಂದರೆ ನಂಬರ್ ಆಫ್ ಸ್ಯಾಂಪಲ್, ಅಂದರೆ ನಂಬರ್ ಆಫ್ ಗ್ರೂಪ್ಸ್ ಅಂದ್ಕೊಳ್ಳಿ. ಕೆ ಈಸ್ ಈಕ್ವಲ್ ಟು 3. ಗೊತ್ತಾಗ್ತಿದೆಯಲ್ವಾ? ಈಗ ಇದಾದ ತಕ್ಷಣ ಏನು ಮಾಡಬೇಕಂದ್ರೆ ಫಸ್ಟು ಟೀನ ಫೈಂಡ್ ಮಾಡಿ. ಟಿ ಅಂದ್ರೇನು, ಇಲ್ಲಿ ಸಮಯ ಇದು ಆ್ಯಡ್ ಮಾಡಬೇಕು. T1 ಪ್ಲಸ್ T2 ಪ್ಲಸ್ T3. T1 ಅಂದರೆ 30 ಪ್ಲಸ್ 54 ಪ್ಲಸ್ 60. ಇದೆಷ್ಟಾಗುತ್ತೆ, 30 ಪ್ಲಸ್ 64, 54 ಪ್ಲಸ್ 60 ಅಂದರೆ ನೋಡಿ 30 ಪ್ಲಸ್ 54 ಪ್ಲಸ್ 60 ಎಷ್ಟಾಗುತ್ತೆ, 144 ಬರುತ್ತೆ ಟಿ. ಆಮೇಲೆ ಕರೆಕ್ಷನ್ ಫ್ಯಾಕ್ಟರ್ನ ಫೈಂಡ್ ಮಾಡ್ಕೋಬೇಕು. ನೋಡಿ ಕರೆಕ್ಷನ್ ಫ್ಯಾಕ್ಟರ್ಗೆ ಫಾರ್ಮುಲಾ ಬಂದು T²/n. ಗೊತ್ತಾಗ್ತಿದೆಯಲ್ವಾ? ಒಂದು ನಿಮಿಷ ನೋಡಿ, ಸಿ ಎಫ್ ಅಂದರೆ T²/n. ಇಲ್ಲಿ T² ಅಂದರೆ 144² n ಎಷ್ಟು, n ಅಂದರೆ ಎಷ್ಟು, 18. ಆಮೇಲೆ ಇದಾದಮೇಲೆ ಟೋಟಲ್ ಸಮ್ ಆಫ್ ಸ್ಕ್ವೇರ್ TSSನ ಫೈಂಡ್ ಮಾಡಬೇಕು. ಇದಕ್ಕೆ ಫಾರ್ಮುಲಾ ಬಂದು ಸಮೇಷನ್ ಆಫ್ ಐ, ಸಮೇಷನ್ ಆಫ್ ಜೆ, ಆಮೇಲೆ ಇಲ್ಲೇನು ಮಾಡಬೇಕು, XIJ² ಮೈನಸ್ CF. ಇದು ಫಾರ್ಮುಲಾ. ಇಲ್ಲೇನಿಲ್ಲ, ಇದು ಸಮೇಷನ್ ಆಫ್ ಸ್ಕ್ವೇರ್ಸ್ ಆಫ್ ಈಚ್ ಸ್ಯಾಂಪಲ್. ಗೊತ್ತಾಗ್ತಿದೆಯಲ್ವಾ? ಅಂದರೆ ಸ್ಯಾಂಪಲ್ದು ಅಬ್ಸರ್ವೇಷನ್. ಫಸ್ಟ್ ಏನು ಮಾಡಬೇಕು, ಸ್ಕ್ವೇರ್ ಮಾಡಬೇಕು, ಅದನ್ನ ಆ್ಯಡ್ ಮಾಡಬೇಕು, ಇದೇನು ಆ್ಯಡ್ ಮಾಡಿರ್ತೀವಿ ಅದನ್ನ ಮತ್ತೆ ಸಮ್ ಮಾಡಬೇಕು ಅಂತ. ಗೊತ್ತಾಗ್ತಿದೆಯಲ್ವ? ಇದು ನೋಡಬೇಕು. ಅಂದರೆ TSS ಈಸ್ ಈಕ್ವಲ್ ಟು ಈ ಸ್ಕ್ವೇರ್ ಮಾಡಿರ್ತೀರಲ್ಲ ಅದನ್ನ ಆ್ಯಡ್ ಮಾಡಿ. 166 ಪ್ಲಸ್ 510 ಪ್ಲಸ್ 628 ಮೈನಸ್ CF ಅಂದ್ರೇನು, 144²/18. TSSನ ಫೈಂಡ್ ಮಾಡ್ಕೊಳ್ಳೋಣ. 166 ನೋಡಿ, AC 166 ಪ್ಲಸ್ 510 ಪ್ಲಸ್ 628 ಮೈನಸ್ 144²/18. 152 ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ನೋಡಿ TSS ಆದಮೇಲೆ 152, TSS ಆದಮೇಲೆ SSB, ಸಮ್ ಆಫ್ ಸ್ಕ್ವೇರ್ ಬಿಟ್ವೀನ್ ದ ಸ್ಯಾಂಪಲ್ಸ್. ಗೊತ್ತಾಗ್ತಿದೆಯಲ್ವಾ? SSBಗೆ ಫಾರ್ಮುಲಾ ಸಮೇಷನ್ ಆಫ್ TI²/NI ಮೈನಸ್ CF. TI² ಅಂದರೆ T1² ಪ್ಲಸ್ T1²/N1 ಪ್ಲಸ್ T2²/N2 T3²/N3. ಇದು T1 ಅಂದರೆ 30²/N1 ಎಷ್ಟು, 6 ಪ್ಲಸ್ T2² ಅಂದರೆ ಎಷ್ಟು, 54²/N2 ಅಂದರೆ ಎಷ್ಟು, T2 ಅಂದರೆ 54, ಸಾರಿ 6, N2 ಅಂದರೆ 6, T2 ಅಂದರೆ 54. T3 ಎಷ್ಟು, 60² ಡಿವೈಡೆಡ್ ಬೈ 6. ಇಲ್ಲಿ ಮೇನು T1 T2 T3 ಗೊತ್ತಿದ್ರೆ ಒಳ್ಳೇದು ನಿಮಗೆ. ಮೈನಸ್ CF ಅಂದ್ರೇನು, 144²/18. ಗೊತ್ತಾಗ್ತಿದೆಯಲ್ವಾ? ಇದನ್ನ ಮಾಡೋಣ. SSB ಏನು ಬರುತ್ತೆ ನೋಡ್ಕೊಳ್ಳಿ. (30²/6 ಪ್ಲಸ್
50 square by 6 plus 60 square by 6 minus 144 square by 18. ಏನು ಬರುತ್ತೆ ಆನ್ಸರ್? 84. ನೋಡಿ, ಇದು ಎಸ್ ಎಸ್ ಬಿ. ಈಗ ಎಸ್ ಎಸ್ ಡಬ್ಲ್ಯೂ ಇದು 84. ಇಲ್ಲಿ ಎಸ್ ಎಸ್ ಡಬ್ಲ್ಯೂ ಅಂದರೆ ಟಿ ಎಸ್ ಎಸ್ ಮೈನಸ್ ಎಸ್ ಎಸ್ ಬಿ. ಎಸ್ ಎಸ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಟಿ ಎಸ್ ಎಸ್ ಮೈನಸ್ ಎಸ್ ಎಸ್ ಬಿ. ಇಲ್ಲಿ ಟಿ ಎಸ್ ಎಸ್ ಎಷ್ಟು? 152 ಮೈನಸ್ 84. ಎಸ್ ಎಸ್ ಡಬ್ಲ್ಯೂ ಸಿಗುತ್ತೆ. ಇದು ಸಮ್ ಆಫ್ ಸ್ಕ್ವೇರ್ ವಿತಿನ್ ದ ಸ್ಯಾಂಪಲ್. ಇದು ಅದು ಬಿಟ್ವೀನ್ ದ ಸ್ಯಾಂಪಲ್, ಇದು ವಿತಿನ್ ದ ಸ್ಯಾಂಪಲ್. ಇಲ್ಲಿ ಮಾಡೋದು 152 ಮೈನಸ್ 84 68. ನೋಡಿ, ಇದಾದಮೇಲೆ ಅನೋವಾ ಟೇಬಲ್ ಬರೆದ್ಬಿಟ್ರೆ ಪ್ರಾಬ್ಲಮ್ ಮುಗೀತು. ಇಲ್ಲೇನು ಮಾಡಬೇಕಂದ್ರೆ ಅನೋವಾ ಟೇಬಲ್ಗೆ ಫಸ್ಟು ಸೋರ್ಸ್ ಆಫ್ ವೇರಿಯೇಷನ್ಸ್, ಇಲ್ಲಿ ಸಮ್ ಆಫ್ ಸ್ಕ್ವೇರ್ಸು, ಆಮೇಲೆ ಡಿಗ್ರೀಸ್ ಆಫ್ ಫ್ರೀಡಮ್ಮು, ಆಮೇಲೆ ಮೀನ್ ಸ್ಕ್ವೇರ್ಸು, ಆಮೇಲೆ ಎಫ್ ರೇಷಿಯೋ. ಇದನ್ನ ನೀಟಾಗಿ ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಇಲ್ಲೇನು ಮಾಡಿ, ಸೋರ್ಸ್ ಆಫ್ ವೇರಿಯೇಷನ್ಸ್ಗೆ ಬಿಟ್ವೀನ್ ದ ಸ್ಯಾಂಪಲ್ ವಿತಿನ್ ದ ಸ್ಯಾಂಪಲ್ ಅಂತ ಬರ್ಕೊಳ್ಳಿ. ಫಸ್ಟ್ ಏನು ಬರೀಬೇಕು? ಬಿಟ್ವೀನ್ ದ ಸ್ಯಾಂಪಲ್ ಆಮೇಲೆ ವಿತಿನ್ ದ ಸ್ಯಾಂಪಲ್ಸ್ ಇದೇನು ಬೇಕಾಗಿಲ್ಲ. ಆಮೇಲೆ ಟೋಟಲ್. ಫಸ್ಟ್ ಏನು ಮಾಡಬೇಕು? ಇಲ್ಲಿ ಎಸ್ ಎಸ್ ಬಿ ಬರೀಬೇಕು. ಎಸ್ ಎಸ್ ಬಿ ಗೊತ್ತು ನಮಗೆ. ವಾಟ್ ಈಸ್ ಎಸ್ ಎಸ್ ಬಿ? 84. ಆಮೇಲೆ ಇಲ್ಲಿ ಎಸ್ ಎಸ್ ಡಬ್ಲ್ಯೂ ಬರ್ಕೊಳ್ಳಿ. ಎಸ್ ಎಸ್ ಡಬ್ಲ್ಯೂ ಎಷ್ಟು? 68. ಇಲ್ಲಿ ಟೋಟಲ್ ಬರ್ಕೊಳ್ಳಿ. ಟಿ ಎಸ್ ಎಸ್ 152. ಆಮೇಲೆ ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಇಲ್ಲಿ ಕೆ ಮೈನಸ್ ಒನ್ ಅಂದರೆ 3 - 1 is 2. ಇಲ್ಲಿ ಕ್ಯಾಪಿಟಲ್ ಎನ್ ಮೈನಸ್ ಕೆ. ಕ್ಯಾಪಿಟಲ್ ಎನ್ ಎಷ್ಟು? 18 ಮೈನಸ್ 3 is 15. ಆಮೇಲೆ ಇದು ಟೋಟಲ್ ಅಂದರೆ ಎನ್ ಮೈನಸ್ 1 ಅಥವಾ ಟೋಟಲ್ ಮಾಡಿದ್ರೇ ಬಂದ್ಬಿಡುತ್ತೆ 17, ಅಥವಾ 18 - 1 is 17. ಮೀನ್ ಸ್ಕ್ವೇರ್ ಅಂದರೆ ಎಮ್ ಎಸ್ ಬಿ ಎಸ್ ಎಸ್ ಬಿ ಡಿವೈಡೆಡ್ ಬೈ ಕೆ ಮೈನಸ್ 1 ಫಾರ್ಮುಲಾ. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ 84/2. ಎ ಸಿ 84 ಡಿವೈಡ್ ಬೈ 2 ಎಷ್ಟು ಬರುತ್ತೆ? 42. ಈಗ ಎಮ್ ಎಸ್ ಡಬ್ಲ್ಯೂ ಎಸ್ ಎಸ್ ಡಬ್ಲ್ಯೂ ಬೈ ಎನ್ ಮೈನಸ್ ಕೆ 68/15. ಈಗ 68/15. ಎಷ್ಟು ಬರುತ್ತೆ? 4.53. 4.533 ಬೇಕಾದರೂ ಬರುತ್ತೆ. ಇದನ್ನ ಈ ಥರ ಡ್ಯಾಶ್ ಹಾಕ್ಕೋಬಿಡಿ, ಏನು ಬರೆಯೋಕ್ಕೆ ಹೋಗ್ಬಿಡಿ. ಎಫ್ ರೇಷಿಯೋ ಅಂದರೆ ಎಮ್ ಎಸ್ ಬಿ ಡಿವೈಡೆಡ್ ಬೈ ಎಮ್ ಎಸ್ ಡಬ್ಲ್ಯೂ. ಎಫ್ ಈಸ್ ಈಕ್ವಲ್ ಟು ಎಮ್ ಎಸ್ ಬಿ ಡಿವೈಡೆಡ್ ಬೈ ಎಮ್ ಎಸ್ ಡಬ್ಲ್ಯೂ. ಇಲ್ಲಿ ಎಮ್ ಎಸ್ ಬಿ ಎಷ್ಟು? 42. ಎಮ್ ಎಸ್ ಡಬ್ಲ್ಯೂ ಎಷ್ಟು? 4.53.
ಇದನ್ನ ಕ್ಯಾಲ್ಸಿಲ್ ಮಾಡಿ 42/4.53. 42 ಡಿವೈಡ್ ಬೈ 4.53 ಎಷ್ಟು ಬರುತ್ತೆ? 9.27. ಈಗ ನೋಡಿ 9.27. ಈಗ ಇಲ್ಲಿ ಎಫ್ ರೇಷಿಯೋನ ನೀವು ಯಾವುದಕ್ಕೆ ಎಫ್ ವ್ಯಾಲ್ಯೂನ ಯಾವುದಕ್ಕೆ ಕಂಪೇರ್ ಮಾಡಬೇಕು? ಸ್ಟ್ಯಾಂಡರ್ಡ್ ಎಫ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಸ್ಟ್ಯಾಂಡರ್ಡ್ ಎಫ್ ವ್ಯಾಲ್ಯೂನ ನೋಡೋದು ಯಾವ ಥರ ಅಂದರೆ ಟೇಬಲ್ ತೋರಿಸ್ತೀನಿ ನೋಡಿ. ಈಗ ನೋಡಿ ಟೇಬಲ್ ನೋಡೋದು ಯಾವ ಥರ ಅಂದರೆ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ರೋಲಿ 2 ನೋಡಿ, ಇಲ್ಲಿ ಕಾಲಮಲ್ಲಿ 15. ಇದು ಕೋಇನ್ಸೈಡ್ ಆಗಿರೋ ವ್ಯಾಲ್ಯೂನ ತಗೋಬೇಕು. ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ರೋಲಿ 2 ಕಾಲಮಲ್ಲಿ 15 ಅಂದರೆ 2 ಅಂದರೆ 3.68. ಗೊತ್ತಾಗ್ತಿದೆಯಲ್ವಾ? ಅಂದರೆ ಈ 2ನ ಈ 15ಗೆ ಕೋಇನ್ಸೈಡ್ ಮಾಡಿ 3.68 ಬರುತ್ತೆ. ಟೇಬಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆದರೆ 0.05 ಲೆವೆಲ್ದು ನೋಡಿ, ಇದು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಏನು ಬಂತು? ಎಫ್ 2,15 ಫಾರ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಈಸ್ ಈಕ್ವಲ್ ಟು, ಇದು ಟೇಬಲಿಂದ ಬಂದಿರೋದು 3.68. ಎಫ್ ವ್ಯಾಲ್ಯೂ ಏನಿದೆ ಆನ್ಸರು 9.27 ಈಸ್ ಗ್ರೇಟರ್ ದ್ಯಾನ್ ದ 3.68. Therefore, the hypothesis rejected. The hypothesis rejected. The null hypothesis rejected ಅಂತ ಹೇಳ್ಬಿಡಿ. The null hypothesis rejected. Null hypothesis is rejected at 5% level of significance. ಆಮೇಲೆ thus we conclude that there is no significant difference between the mean groups. There is no significant, there is no Allah. There is significant difference between the means ಅಂತ ಹೇಳ್ಬಿಡಿ ಸಾಕು. ಅರ್ಥ ಆಯ್ತಲ್ವಾ? ಈಗ ನೋಡಿ ಇಲ್ಲಿ 3 ಗ್ರೂಪ್ಸ್ ಇದ್ದರೆ ಯಾವಾಗಲೂ ನೆನಪು ಇಟ್ಕೊಳ್ಳಿ ಅನೋವಾ ಯೂಸ್ ಮಾಡಬೇಕು. 2ಗಿಂತ ಜಾಸ್ತಿ 3 ಅಥವಾ 4 ಗ್ರೂಪ್ ಇದ್ದರೆ ಅನೋವಾ ಯೂಸ್ ಮಾಡಿರಿ. ಗೊತ್ತಾಗ್ತಿದೆಯಲ್ವಾ? ಮಾಮೂಲಿ ಪ್ರೊಸೀಜರೆಲ್ಲ ಮಾಮೂಲಿ ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ದಂಗೆ ನೀಟಾಗಿ ಮಾಡ್ಕೊಂಡೋಗಿ ಆನ್ಸರ್ ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್